ಚೀಸ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀಟ್ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ NTA ರಾಷ್ಟ್ರೀಯ ಎಕ್ಸಾಮ್ ಪ್ರಾಧಿಕಾರಕ್ಕೆ ನೋಟಿಸ್ ಅನ್ನು ಕೊಟ್ಟಿದೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗೆ. ಆಮೇಲೆ ನಾವು ನಿಗಾ ವಹಿಸ್ತಾ ಇದ್ದೀವಿ, ನಾವು ಗಮನಿಸ್ತಾ ಇದ್ದೀವಿ ಅಂತೆಲ್ಲ ಸೂಕ್ಷ್ಮವಾಗಿ ಸುಪ್ರೀಂ ಕೋರ್ಟ್ ಮೆಸೇಜ್ ಅನ್ನು ಕನ್ವೆ ಮಾಡಿದೆ. ಹಾಗೆ ಆಗಸ್ಟ್ 3ರ ಒಳಗೆ ಪ್ರಮಾಣ ಪತ್ರವನ್ನು ಸಲ್ಲಿಸೋಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಯಾವುದ್ರ ಬಗ್ಗೆ ಅಂದರೆ ಪರೀಕ್ಷಾ ಪ್ರಕ್ರಿಯೆ ಸುಧಾರಣೆಗೆ ಕ್ರಮ ಇಟ್ಟಿದ್ದೀವಿ ನಾವು ಅಂತ ಕೇಂದ್ರದಿಂದ ಒಂದು ಪ್ರಮಾಣ ಪತ್ರ ಬೇಕು, ಅಫಿಡವಿಟ್ ಅನ್ನು ಸಲ್ಲಿಸಿ ಅಂತ ಕೂಡ ಹೇಳಿದ್ದಾರೆ. ಇದರ ಬೇಸಿಸ್ ಮೇಲೆ ಮುಂದೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿ ಯಾರಿಗೆ ಚೀಮಾರಿಯನ್ನು ಹಾಕೋ ಕೆಲಸ ಆಗುತ್ತೆ, ಇನ್ನೂ ಯಾರ್ಯಾರು ತಲೆದಂಡ ಆಗುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. 2 ವಿಚಾರಗಳಲ್ಲಿ ಕ್ಲಾರಿಟಿ ಬೇಕು. ಅಭಿಜಿತ್ ದೀಪ್ಗೆ ಏನಕ್ಕೆ ಇವತ್ತು ಅವ್ರು ಅರೆಸ್ಟ್ ಆಗ್ತಾರೆ ಅಂತ ಪರ್ಟಿಕ್ಯುಲರ್ ಆಗಿ ಏನಾದರೂ ಮೆನ್ಷನ್ ಮಾಡಿದ್ರ, ಯಾವ ರೀಸನ್ಸ್ಗೆ ಅಂತ ಅದನ್ನೇನಾದರೂ ಹೇಳಿದ್ರ ಒಂದು. ಆಮೇಲೆ ಸೋನಂ ವಾಂಗ್ಚುಕ್ ಅವರು ಉಪವಾಸ ಅಂತ್ಯಗೊಳಿಸಿದ ಬಳಿಕ ಕ್ರೌಡ್ ಹೇಗಿದೆ ಅಂತ, ತಿನ್ನಾಗಿದೆಯಾ ಅಥವಾ ನಿನ್ನೆ ಇದ್ದಿದ್ದ ರೀತಿನಲ್ಲೇ ಜುಲೈ 20ನೇ ತಾರೀಕು ಇದ್ದಿದ್ದ ರೀತಿನಲ್ಲೇ ಇದೆಯಾ? ನೋಡಿ, ಸದ್ಯಕ್ಕೆ ಅಭಿಜಿತ್ ದೀಪ್ಗೆ ಯಾವ ಆಧಾರದ ಮೇಲೆ ಈ ಮಾಹಿತಿಯನ್ನು ಅಥವಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ಇವತ್ತು ಅವರು ನಮ್ಮನ್ನು ಬಂಧಿಸಬಹುದು ಅನ್ನುವಂಥ ಸುಳಿವನ್ನು ಮಾತ್ರ ಕೊಟ್ಟಿದ್ದಾರೆ. ಆದರೆ ಅವರನ್ನು ಬಂಧಿಸುವಂಥ ಸಾಧ್ಯತೆಗಳು ಕೂಡ ಬಹಳ ಕಡಿಮೆ ಇದೆ ಅಂತ ಹೇಳ್ಬೋದು. ಯಾಕೆಂದರೆ 2 ಕಾರಣಗಳು. ಒಂದು, ದೆಹಲಿ ಪೊಲೀಸರು ಪ್ರತಿಭಟನೆಯನ್ನು ನಡೆಸಲಿಕ್ಕೆ ನಿಗದಿಪಡಿಸಿರುವಂತಹ ನಿರ್ದಿಷ್ಟ ಸ್ಥಳದಲ್ಲೇ ಈಗಲೂ ಕೂಡ ಪ್ರತಿಭಟನೆ ನಡೀತಾ ಇರುವಂಥದ್ದು. ಸೊ ಹೀಗಾಗಿ ಬೇರೆ ಯಾವುದೋ ಒಂದು ಪ್ರದೇಶದಲ್ಲಿ ಅಕ್ರಮವಾಗಿ ಪ್ರತಿಭಟನೆ ನಡೆಸ್ತಾ ಇದ್ರೆ, ಕಾನೂನು ಬಾಹಿರವಾಗಿ ಪ್ರತಿಭಟನೆ ನಡೆಸ್ತಾ ಇದ್ರೆ ವಶಕ್ಕೆ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಆದ್ರೆ ನಿಯಮಗಳ ರೀತಿಯಲ್ಲೇ ಈಗ ಪ್ರತಿಭಟನೆ ನಡೀತಾ ಇರುವಂತದ್ದು, ಹೀಗಾಗಿ ಬಂಧನ ಸಾಧ್ಯ ಇಲ್ಲ. ನಂಬರ್ 1. ನಂಬರ್ 2, ಇವತ್ತು ಸೋನಂ ವಾಂಗ್ಚುಕ್ ಅವ್ರ ಜೊತೆಗೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಮಾತನಾಡಬೇಕಾದಂತ ಸಂದರ್ಭದಲ್ಲೂ ಕೂಡ ಒಂದು ಭರವಸೆಯನ್ನು ಕೊಟ್ಟಿರುವಂತದ್ದು. ಯಾವುದೇ ವಿದ್ಯಾರ್ಥಿಗಳ ವಿರುದ್ಧ ಕಾನೂನು ಕ್ರಮವನ್ನು ನಾವು ತೆಗೆದುಕೊಳ್ಳಲ್ಲ ಅನ್ನುವಂತ ಭರವಸೆಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಸೊ ಈ ಭರವಸೆಗಳ ನಡುವೆ ದೆಹಲಿ ಪೊಲೀಸರು ಬಂಧಿಸ್ತಾರ ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಬಹುಶಃ ಯಾರು ಸತ್ಯ ಯಾರು ಸುಳ್ಳು ಅನ್ನುವಂಥದ್ದು ಅದಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ಅಭಿಜಿತ್ ದೀಪ್ಗೆ ಇವತ್ತು ಹೇಳಿರುವಂಥದ್ದು ಸತ್ಯನ ಸುಳ್ಳು ಅನ್ನುವಂಥದ್ದು ಸಂಜೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ. ಇದಾದ ಬಳಿಕ ಇನ್ನು ಜಂತರ್ ಮಂತರ್ನಲ್ಲಿ ಮತ್ತೆ ಪ್ರತಿಭಟನೆಗಳು ಮತ್ತೆ ತೀವ್ರ ಸ್ವರೂಪದಲ್ಲೇ ಇದೆ. ಆದರೆ ಜುಲೈ 20ಕ್ಕೆ ಮತ್ತೆ ಅದಾದ ಬಳಿಕಿನ ದಿನಗಳಿಗೂ ಕೂಡ ಬಹಳಷ್ಟು ವ್ಯತ್ಯಾಸ ಇದೆ. ಯಾಕೆಂದ್ರೆ ಜುಲೈ 20ನೇ ತಾರೀಕು ಪರ್ಟಿಕ್ಯುಲರ್ ಆಗಿ ಅವತ್ತು ಸಂಸತ್ ಮುತ್ತಿಗೆಗೆ ಕರೆಯನ್ನು ಕೊಡಲಾಗಿತ್ತು. ದೇಶಾದ್ಯಂತ ವಿದ್ಯಾರ್ಥಿಗಳಿಗೆ ದೆಹಲಿಗೆ ಬರುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಅದರಂತೆ ವಿದ್ಯಾರ್ಥಿಗಳು ದೆಹಲಿಗೆ ಬಂದು ಇಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ರು. ಅದಾದ ಬಳಿಕವೂ ಕೂಡ ಪ್ರತಿಭಟನೆ ಮುಂದುವರೆದಿದೆ. ಆದಾಗ್ಯೂ ಕೂಡ ಅಂದ್ರೆ ಜುಲೈ 20ನೇ ತಾರೀಕು ಯಾವ ರೀತಿಯಾದಂಥ ಕ್ರೌಡ್ ಇತ್ತು, ಅಷ್ಟು ದೊಡ್ಡ ಪ್ರಮಾಣದ ಕ್ರೌಡ್ ಇಲ್ಲದೆ ಇದ್ರೂ ಕೂಡ ಸರಿಸುಮಾರು 6ರಿಂದ 7 ಸಾವಿರ ಜನರು ಪ್ರತಿನಿತ್ಯ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಹೀಗಾಗಿ ಜಂತರ್ ಮಂತರ್ನ ಮುಂಭಾಗದಲ್ಲಿರುವಂತಹ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಬ್ಲಾಕ್ ಆಗಿರುವಂಥದ್ದು. ನಾನು ರಸ್ತೆಗಳನ್ನು ಕೂಡ ತೋರಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ನೀವು ನೋಡ್ಬೋದು, ಈ ರಸ್ತೆಗಳೇನು ಗಮನಿಸ್ತಾ ಇದ್ದೀರಿ, ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ಅತಿ ಹೆಚ್ಚು ಜಾಮ್ ಪ್ರದೇಶವಾಗಿ ಕಾಣಿಸ್ತಾ ಇರುವಂಥದ್ದು. ಪೊಲೀಸರು ನಿಯಮಿತವಾಗಿ ಟ್ರಾಫಿಕ್ ಅಡ್ವೈಸರಿಗಳನ್ನು ಕೂಡ ಕೊಡ್ತಿದ್ದಾರೆ. ಇಡೀ ಜಂತರ್ ಮಂತರ್ ರಸ್ತೆ ಏನಿದೆ ಅದನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡುವಂತ ಕೆಲಸವನ್ನ ಕೂಡ ಈಗ ಪೊಲೀಸರು ಮಾಡಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಸೊ ಹೀಗಾಗಿ ಸಾಕಷ್ಟು ನಿಗಾವನ್ನು ಕೂಡ ವಹಿಸಲಾಗ್ತಾ ಇರುವಂಥದ್ದು. ಒಂದು ಹಂತದಲ್ಲಿ ನಾವು ಹೇಳೋದಾದ್ರೆ ಕನಿಷ್ಠ 2ರಿಂದ 3 ಸಾವಿರ ಜನ ಇಲ್ಲೇ ಉಳ್ಕೊಂಡು ಪ್ರತಿನಿತ್ಯ ಪ್ರತಿಭಟನೆಯನ್ನು ಮಾಡ್ತಾ ಇದ್ರೆ, ಮತ್ತೆ ಉಳಿದಂತೆ 2-3 ಸಾವಿರ ಜನರಷ್ಟು ಪ್ರತಿದಿನ ಬೆಳಗ್ಗೆ ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮತ್ತೆ ಸಂಜೆ ವಾಪಸ್ ಹೋಗುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸೊ ಹೀಗಾಗಿ ಪ್ರತಿನಿತ್ಯದ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿರೋರಂತರ ಸಂಖ್ಯೆ ನಾವು 5ರಿಂದ 6 ಸಾವಿರ ಅಂತ ಪರಿಗಣಿಸಬಹುದು. ಇದು ಯಾವುದು ಕೂಡ ಸಣ್ಣ ಸಂಖ್ಯೆ ಅಲ್ಲ. ಇಡೀ ಜಂತರ್ ಮಂತರ್ ರಸ್ತೆ ಏನಿದೆ ಸಂಪೂರ್ಣವಾಗಿ ಬ್ಲಾಕ್ ಆಗಿರುವಂಥದ್ದು. ಎಲ್ಲಿ ನೋಡಿದ್ರು ಕೂಡ ವಿದ್ಯಾರ್ಥಿ ಹೋರಾಟಗಾರರು, ವಿದ್ಯಾರ್ಥಿಗಳೇ ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು. ಹೀಗಾಗಿ ಪ್ರತಿಭಟನೆಗೆ ಈಗಲೂ ಕೂಡ ಬಹಳ ದೊಡ್ಡ ಪ್ರಮಾಣದ ಬೆಂಬಲ ವ್ಯಕ್ತವಾಗ್ತಾ ಇದೆ ಅಂದ್ರೆ ತಪ್ಪಾಗಲ್ಲ. ಮಮತಾ.